ಇನ್ನೂ ನಾಲ್ಕು ಹಾಕಿರೋ ಬೇಕಾದ್ರೆ ಹಾಕ್ಸ್ಕೊಳ್ಳಿ ಹಾಕಬೇಕಾದ್ರು ಏನೇನು 6 ದಿವಸ ಇಟ್ಬಿಡ್ತಾರೆ ಮಾಡಿ ಹಾಕ್ಬೇಕಾದ್ರೆ ಕ್ಯಾಮ್ರಾ ಎಲ್ಲಿ ಬೇಕು ಏನು ಬೇಡ ಅಂತವ ಯಾವ ಎಲ್ಲ ಬಂದು ನೀನು ಎಲ್ಲರ ತೊದಾಕ್ತದೆ ನಿಮಗೆ ಮುರಿದಾಕು ಅಂತ ಹೇಳಿದ್ದು ಮುರಿದಾಕ್ಬಿಡತ್ತೀರಿ ಅದೇನಿದೆ ಕ್ಲೀನ್ ಹಾಕೊಡು ಅಂತ ಹೇಳ್ತಿದ್ರು ನನ್ನ ಬಂದಿದ್ದು ಯಾವ ನಾಲ್ಕು ಕ್ಯಾಮ್ರಲ್ಲಿ ವೈರು ಇದು ವೈರು ಕಣ ಇದು ವೈರು ಕಣ ಗೊತ್ತಿಲ್ಲ ಪ್ರಕಾಶ ಕಚೇರಿ ವ್ಯವಸ್ಥಾಪಕರು ಹಾಸನ ಮಹಾನಗರ ಪಾಲಿಕೆ ಸರ್. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸರ್ ಈ ಹಿಂದೆ ಪ್ರತಿಯೊಂದು ಕೊಠಡಿಗಳು ಕೂಡ CC ಕ್ಯಾಮ್ರಾನ ಕಚೇರಿಯಿಂದ ಅಳವಡಿಸಲಾಗಿತ್ತು ಸರ್. ಅದೆಲ್ಲ ನಿರಂತರ ಚಾಲನೆಯಲ್ಲಿದೆ. ಇತ್ತೀಚೆಗೆ ಒಂದು ತಿಂಗಳು ಇತ್ತೀಚೆಗೆ ನನ್ನ ಕೊಠಡಿಯಲ್ಲಿ ಒಂದು ಕ್ಯಾಮ್ರಾ ಇತ್ತು. ಅದು ಯಾರು ಅಳವಡಿಸಿದ್ದಾರೆ ಮತ್ತು ನನ್ನ ಗಮನಕ್ಕೂ ಬಂದಿಲ್ಲ ಸಾಲದಿಕ್ಕದು ಯಾವತ್ತು ಅಳವಡಿಸಿದ್ದಾರೆ, ಯಾರು ಅಳವಡಿಸಿದ್ದಾರೆ, ಯಾರು ಆದೇಶದ ಮೇಲೆ ಅಳವಡಿಸಿದ್ದಾರೆ ಅಂತ ನನಗೆ ಮಾಹಿತಿ ಇರಲಿಲ್ಲ ಸರ್. ಈ ಸಾರ್ವಜನಿಕರು ಬಂದ ಸಂದರ್ಭ ನಾನೇನು ಭೇಟಿ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ಏನು ಥರ CC ಕ್ಯಾಮ್ರಾ ಹಾಕೊಂಡಿದ್ದಾರಲ್ಲ ಅಂತಂದ್ರು. ಇಲ್ವಲ್ಲ ಅಂದಾಗಲೇ ನನಗೆ ಗೊತ್ತಾಯ್ತಾಗ ನೀನು ನನಗೆ ಗಮನಕ್ಕೆ ಬಂದು ನಾವು ಯಾರು ಹಾಕಿದ್ದಾರೆ ಅಂತಂತೇಳಿ ನಾನು ಕೇಳಿದೆ. ಯಾರಿಗೂ ಉತ್ತರ ಇಲ್ಲ. ಆಮೇಲೆ ನಾನು ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ, ಮಾನ್ಯ ಆಯ್ತಾರೆ ಈಗ ನನ್ನ CC ಕ್ಯಾಮ್ರಾ ಕಚೇರಿ ಹಲವಾರು ಕಡೆ ಹಾಕಿದ್ದಾರೆ ಹೊಸದಾಗಿ, ಹಿಂದೆನೂ ಇದು ಸೇರಿಸ್ದಂಗೆ ಯಾರು ಹಾಕಿರೋದು, ಅದು ಏನು ಉದ್ದೇಶಕ್ಕೆ ಹಾಕಿರೋದು, ನನ್ನ ಕಚೇರಿ ವ್ಯವಸ್ಥಾಪಕ ನನ್ನ ಕೊಠಡಿ ಕೂಡ ಹಾಕಿದ್ದೀರಾ ಅಂತ ನನ್ನ ಗಮನಕ್ಕೆ ಬಂದಿರಲ್ಲ. ಇದು ಹಾಕ್ತಾರೆ ಯಾರು ಅದು ದಯಮಾಡಿ ಕಚೇರಿ ವ್ಯವಸ್ಥೆ ಗಮನಕ್ಕೆ ಬಂದು ಯಾವುದೇ ಕಚೇರಿ ಆಡಳಿತ ಕೆಲಸಗಳು ನಿಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮೆಸೇಜ್ ಮಾಡಿದ್ದೀನಿ ಸರ್. ಆದರೂ ಕೂಡ ಆಯುಕ್ತರಿಂದಾಗಲಿ ಅಥವಾ ಹಾಕ್ತಾರೆ ಅಂದಲ್ಲ ಏನೇ ರಿಪ್ಲೈಗಳು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಹಂಗಾಗಿ ಯಾರೋ ಬೇರೆ ವ್ಯಕ್ತಿ ಯಾರು ಹಾಕ್ಸಿದ್ದಾರೆ, ಕಚೇರಿಯಿಂದ ಹಾಕ್ಸಿರೋದಲ್ಲ ಇದು. ಕಚೇರಿ ಹಾಕ್ಸಿದ್ರೆ ಈಗ ಆಲ್ರೆಡಿ ಇದ್ದಾವೆ ಅಲ್ಲಿ ಮುಂಭಾಗದಲ್ಲಿ ಇದೆ ಸರ್ ಅಲ್ಲಿ. ಹಾಗಾಗಿ ನಾನು ಅದನ್ನು ನನ್ನ ಕಚೇರಿ ಸಿಬ್ಬಂದಿಯಿಂದವ ತೆರವು ಮಾಡಪ್ಪ ಇದ್ದಾನೆ ಸುಮ್ಮನೆ ಏನಕ್ಕೆ ಅಲ್ಲಿ ಎಲ್ಲ ಇಷ್ಟೊಂದು ಕ್ಯಾಮ್ರಾಗಳಿರಬೇಕು. ಇದು ನನಗೆ ಗಮನಕ್ಕೆ ಬಂದರೆ ಹಾಕಿರೋದು, ಯಾರು ಹಾಕಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಹಾಗಾಗಿ ಕ್ಯಾಮ್ರಾಗಳನ್ನ ಅವಶ್ಯಕತೆ ಇಲ್ಲ, ಇದು ತೆಗಿರಿ ಅಂತ ಅಲ್ಲೇ ಬೇರೆ ಕಡೆಗೆ ಡಿಫೇಸ್ ಮಾಡಿಸಿದ್ವಿ, ಕಿತ್ತಾಕ್ಸಿಲ್ಲ ಅದನ್ನ. ಈಗಲೂ ಕೂಡ ಕ್ಯಾಮ್ರಾ ಇದೆ. ವರ್ಕರ್ ಕೊಡಪ್ಪ ಹಾಕಿರ್ಬೇಕಂತ ಕೇಳಿದ್ರೆ ಅವ್ರು ಏನು ಹೇಳಿಲ್ಲ. ನಾನು ರೂಮ್ಗೆ ಹಾಕಿದ್ರು ನನಗೆ ಬೇಡ ಅಂತ ಕಿತ್ತೇಸ್ತೆ. ನಾನು ಕೂಡ ಯಾರು ಹಾಕಿದ್ದಲ್ಲ ಅಂತ ಅವರು ಅಂದ್ರು AW ಅವರು ಕೂಡ. ನಮ್ಮ ರೆವಿನ್ಯೂ ಆಫೀಸರ್ ಕೂಡ ಅವರು ಕೂಡ ಹ್ಞೂ ಸರ್ ನಮ್ಮನ್ನು ಹಾಕಿದ್ದಾರೆ, ಏನಂತ ನಾವು ಹೇಳಿಲ್ಲ ಮಾಡಿಲ್ಲ, ಯಾರು ಹಾಕಿದ್ದಾರೆ ಅಂತ ಅವರು ಕೂಡ ಗೊತ್ತಿಲ್ಲ. ಈಗ ಹಾಕಿದ್ರೆ ಒಳ್ಳೇದಲ್ವ? ಅಲ್ಲಿ ಒಳ್ಳೇದು. ಈಗ ಆಲ್ರೆಡಿ ಕ್ಯಾಮ್ರಾಗಳಿದ್ದಾವೆ ಸರ್. ಈಗ ಹೊಸ ಹಾಕಿರೋ ಕ್ಯಾಮ್ರಾಗಳು ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಅಷ್ಟೇನೆ ಸರ್. ನನಗೆ ಗೊತ್ತಿಲ್ಲ, ಅದು ಆಯುಕ್ತರು ಕೂಡ ಹೇಳಿಲ್ಲ. ಇನ್ನು ಯಾರು ಹಾಕಿದ್ರೆ ನನಗೆ ಮಾಹಿತಿನೇ ಇಲ್ಲ ಸರ್. ಆಯ್ತು ಕೇಳಿದ್ರ ಏನಂದ್ರು? ಆಯ್ತು ನೆನೆ ಅವ್ರಿಗೆ ಗಮನಕ್ಕೆ ತಗೊಂಡು ನೋಡಿ ಸರ್ ಕ್ಯಾಮ್ರಾ ಹೇಗೆ ಹಾಕಿದ್ದಾರೆ ಅಂತ. ಅವ್ರು ಯಾರೋ ಕೆಲಸದ ಒತ್ತಡದಲ್ಲಿ ನಮ್ಮ ಕಡೆ ಗಮನ ಹರಿಸ್ತಿಲ್ಲ, ಅವ್ರ ಆ ಕಡೆ ಬರುತ್ತೆ ಸರ್. ಅವರು ಈಗ ಲಿಖಿತವಾಗಿ ದೂರು ಕೊಡ್ತೀನಿ ನಾನು ಆಯ್ತಲ್ಲಿ. ಇವತ್ತು ಕೊಡ್ತೀರಾ? ಕೊಡ್ತೀನಿ ಸರ್. ಇವತ್ತು ಸಾಹೇಬ್ರು ಮೀಟಿಂಗಲ್ಲಿ ಹೋಗಿದ್ದಾರೆ, ಬಂದ